ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗಾಗಲೇ ಅಲಿಗೇಷನ್ಸ್ ಮಾಡ್ತಾ ಇದೆ. ಅತ್ತ ಸಂಸತ್ನಲ್ಲೂ ಕೂಡ ಕಾಂಗ್ರೆಸ್ನ ಸಂಸದರು ನೇರವಾಗಿಯೇ ಹೋರಾಟ ಮಾಡಿದ್ರು. ಆದರೆ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೀತು. ಬೆಂಗಳೂರಿನ ಕೆಲವು ಸರ್ಕಲ್ಗಳಲ್ಲಿ ಮೋದಿ ವಿರುದ್ಧದ ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು. ಇದನ್ನು ಕಾಂಗ್ರೆಸ್ನ ಯುವ ಘಟಕ ಎಲ್ಲೆಡೆಯೂ ಕೂಡ ಹಾಕಿತ್ತು. ಇದೇ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹೊಸದೊಂದು ಯುದ್ಧಕ್ಕೆ ಕಾರಣವಾಗ್ತಾ ಇದೆ. ಈ ಬ್ಯಾನರನ್ನು ವಿರೋಧಿಸಿ, ಬ್ಯಾನರನ್ನು ಖಂಡಿಸಿ ಅತ್ತ ಬಿಜೆಪಿ ನಾಯಕರು ಕೂಡ ರಸ್ತೆಗಿಳುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಕಾನೂನು ಹೋರಾಟಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಯುವ ಕಾಂಗ್ರೆಸ್ ಘಟಕ ಮಾತ್ರ ಇದು ಆರಂಭ ಮಾತ್ರ ಅಂತ ಬಿಜೆಪಿಗೆ ಕೌಂಟರ್ ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಬ್ಯಾನರ್ ವಾರ್ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕೈ ಕಾರ್ಯಕರ್ತರ ಪ್ರತಿಭಟನೆ. ಮೋದಿ ಚೀನಾಗೆ ಹೆದರಿ ಟ್ರಂಪ್ಗೆ ಬೆದರಿದ್ದಾರೆ ಅಂತ ಆಕ್ರೋಶ. ಅಮೆರಿಕದ ಜೊತೆ ಭಾರತದ ಟ್ರೇಡ್ ಡೀಲ್ ವಿಚಾರದಲ್ಲಿ ಕಾಂಗ್ರೆಸ್ ಬೀದಿಗಿಳಿದಿದೆ. ಮೋದಿ ಚೀನಾಗೆ ಹೆದರಿ ಟ್ರಂಪ್ಗೆ ಬೆದರಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೋದಿ ವಿರುದ್ಧ ಭಾರೀ ಪ್ರೊಟೆಸ್ಟ್ ನಡೀತು. ಕೆಲ ಕಡೆ ಹೈಡ್ರಾಮಾ ನಡೀತು. ಮೋದಿ ಹಠಾವೋ ದೇಶ್ ಬಚಾವೋ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು ಭಾರೀ ಹೈಡ್ರಾಮಾವೇ ನಡೀತು. ಇನ್ನು ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿಯೂ ಮೋದಿ ವಿರುದ್ಧ ಬ್ಯಾನರ್ ಅಳವಡಿಕೆ ಮಾಡಲಾಯಿತು. ಕಲಬುರಗಿಯಲ್ಲೂ ಮೋದಿ ರಾಜೀನಾಮೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹ ಮಾಡಿದ್ರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಲೋಕಸಭೆ ಕಲಾಪದಲ್ಲಿ ಇವತ್ತು ಕೂಡ ಭಾರೀ ಗದ್ದಲ ಗಲಾಟೆ ನಡೀತು. ಇವತ್ತು ಸಂಸತ್ನ ಉಭಯ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷ ಸದಸ್ಯರು ಘೋಷಣೆ ಕೂಗಿದ್ರು. ಅಮೆರಿಕ ಹಾಗೆ ಭಾರತದ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಲೋಕಸಭೆಯಲ್ಲಿ ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ವು. ಸದನದ ಬಾವಿಗಿಳಿದು ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಭಾರತದ ಜೊತೆ ಅಮೆರಿಕ ಟ್ರೇಡ್ ಡೀಲ್ ಮಾಡಿಕೊಂಡಿದ್ದು ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. ಇದರಿಂದಾಗಿ ದೇಶಕ್ಕೆ ಹೊಡೆತ ಆಗುತ್ತೆ, ರೈತರ ಅನ್ನಕ್ಕೂ ಕನ್ನ ಬೀಳುತ್ತೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.